ಎಜುಕೇಷನಲ್ ಟ್ರಸ್ಟ್ ಅನ್ನುವ ಸಂಸ್ಥೆಯ ಮೂಲಕ ಡಾಕ್ಟರ್ ರಾಜು ಅವರ ನೇತೃತ್ವದಲ್ಲಿ ರಾಜ್ಯದಲ್ಲಿ ಕುರುಬ ಸಮುದಾಯದ MBBS ಓದುವಂಥ ಮಕ್ಕಳು ಮತ್ತು ಇಂಜಿನಿಯರಿಂಗು ಪದವಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ವಿದ್ಯಾರ್ಥಿ ವೇತನ ಮಾಡೋದರ ಮೂಲಕ ಆ ಎಲ್ಲ ವಿದ್ಯಾರ್ಥಿಗಳಿಗೆ ಆರ್ಥಿಕವಾಗಿ ಸಹಕಾರ ಮಾಡೋದರ ಜೊತೆಗೆ ಅವರ ಮುಂದಿನ ಭವಿಷ್ಯವನ್ನು ರೂಪಿಸಿಕೊಳ್ಳೋದಕ್ಕೆ ಏನೆಲ್ಲ ಬೇಕೋ ಆ ಎಲ್ಲ ರೀತಿಯ ವಿಚಾರಧಾರೆಗಳನ್ನು ಇವತ್ತು ಈ ನಗರದಲ್ಲಿ ಒಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿ ನೂರಾರು ಮಕ್ಕಳಿಗೆ ಅವರಿವತ್ತು ವಿದ್ಯಾರ್ಥಿ ವೇತನವನ್ನು ಕೊಡೋದ್ರ ಮೂಲಕ ಆ ಮಕ್ಕಳ ಮುಂದಿನ ಭವಿಷ್ಯಕ್ಕೆ ದಾರಿದೀಪ ಆಗುವಂಥ ಒಂದು ಉತ್ತಮವಾದಂಥ ಕಾರ್ಯಕ್ರಮವನ್ನು ನಮ್ಮ ಡಾಕ್ಟರ್ ರಾಜು ಅವರು ಮಾಡ್ತಾಯಿದ್ದಾರೆ. ಮುಂದೆಯೂ ಕೂಡ ನಮ್ಮ ಸಮುದಾಯದ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಅವರ ಸಲಹೆ ಸಹಕಾರ ತುಂಬ ಅಗತ್ಯ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿ ವಿದ್ಯಾರ್ಥಿ ವೇತನ ಪಡೆದಿರುವಂತಹ ಮಕ್ಕಳು ಈ ಒಂದು ಆರ್ಥಿಕ ಸಹಕಾರವನ್ನು ಪಡ್ಕೊಂಡಿರುವಂತಹ ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಉತ್ತಮವಾದಂಥ ವಿದ್ಯಾಭ್ಯಾಸನ ಮಾಡೋದ್ರ ಮೂಲಕ ಒಳ್ಳೆಯ ಮಕ್ಕಳಾಗಿ ಕುಟುಂಬದವರಿಗೆ ಮತ್ತು ಸಮಾಜಕ್ಕೆ ಗೌರವ ತಂದುಕೊಡಲಿ ಹಾಗೆ ಅಂತೇಳಿ ತುಂಬುವುದರಿಂದ ಹಾರೈಸ್ತೀನಿ. ಈ ಸಂದರ್ಭದಲ್ಲಿ ಡಾಕ್ಟರ್ ರಾಜು ಅವ್ರನ್ನ ಶ್ರೀಮಠದ ಪರವಾಗಿ ಮತ್ತು ಸಮುದಾಯದ ಪರವಾಗಿ ವಿಶೇಷವಾದಂಥ ಕೃತಜ್ಞತೆಗಳನ್ನು ಅವರಿಗೆ ಸಮರ್ಪಣೆ ಮಾಡಲಿಕ್ಕೆ ಬಯಸ್ತೀನಿ. ಎಲ್ರಿಗೂ ನಮಸ್ಕಾರ. ಎಜುಕೇಟ್ ಟ್ರಸ್ಟ್ ಮೂಲಕ ಈ ವರ್ಷ ವಿಶೇಷವಾಗಿ ಗ್ರಾಮೀಣ ಪ್ರದೇಶದವರು ಯಾರು ಡಿಗ್ರಿ ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ಅದು ವೈದ್ಯಕೀಯ, ಇಂಜಿನಿಯರಿಂಗ್ ಜೊತೆಗೆ ಡಿಪ್ಲೊಮಾ ಇರ್ಬೋದು, ಹಾಗೆ ಹಲವಾರು ಇದರಲ್ಲಿ ಕೆಲಸ ಓದ್ತಾ ಇರತಕ್ಕಂಥ ಮಕ್ಕಳಿಗೆ ಒಂದು ಚಿಕ್ಕ ಸಹಾಯವಾಗಿ ಇವತ್ತು ಈ ಒಂದು ಶ್ರೀಯುತ ನರೇಂದ್ರಪುರಿ ಹಾಗೂ ಈಶ್ವರಪುರಿ ಅವರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಅದರ ಉದ್ದೇಶ ಅಷ್ಟೇ, ಮಕ್ಕಳಿಗೆ ಒಂದು ಚಿಕ್ಕ ಒಂದು ಉತ್ತೇಜನ ಕೊಟ್ಟರೆ ಅವರು ಮುಂದೆ ಒಳ್ಳೆಯ ರೀತಿ ಬೆಳೀತಾರೆ. ಯಾಕೆಂದರೆ ಇವತ್ತು ವಿದ್ಯೆ ಅನ್ನೋದು ಭಾಳ ಮುಖ್ಯವಾದ ವಿಚಾರ. ಹಣ ಮಾಡೋದಷ್ಟೇ ಮುಖ್ಯ ಅಲ್ಲ, ಹಣ ಮಾಡೋದು ಯಾರು ಕಳೆದೋಗುತ್ತೆ, ಆದರೆ ವಿದ್ಯೆ ಕಳೆದೋಗಲ್ಲ. ಹಣವನ್ನು ಯಾರು ಬೇಕಾಗಿ ಕಿತ್ಕೊಂಡು ಹೋಗ್ಬೋದು, ಆದರೆ ವಿದ್ಯೆಯನ್ನು ಯಾರು ಕಿತ್ಕೊಂಡು ಹೋಗ್ಬೋದು. ಯಾಕೆಂದರೆ ಇದು ನಮಗೆ ಇರತಕ್ಕ ಶಾಶ್ವತವಾದ ಒಂದು ಆಸ್ತಿ. ಹಾಗಾಗಿ ಮಕ್ಕಳಿಗೆ ನಾವು ಆಸ್ತಿ ಮಾಡ್ತೀವಿ, ಮಕ್ಕಳಿಗೆ ಆಸ್ತಿ ಮಾಡೋ ಬದಲು ಮಕ್ಕಳನ್ನೇ ಆಸ್ತಿ ಮಾಡಿ, ಅಂದರೆ ಅವ್ರ ವಿದ್ಯೆ ಕೊಡೋದ್ರ ಮೂಲಕ ಅವರೊಂದು ಮಾಡಿದ್ರೆ ಸಮಾಜಕ್ಕೆ ಒಂದು ಬೆಳಕಾಗುತ್ತೆ. ಕೇವಲ ಬರೀ ಒಂದು ಸಮಾಜಕ್ಕೋಸ್ಕರ ಮಾಡಿದ್ದಲ್ಲ, ಇಡೀ ಮಾನವೀಯತೆಗೆಲ್ಲ ಮಾಡಬೇಕು. ಅದಕ್ಕೆ ವಾತ್ಸಲ್ಯ ಟ್ರಸ್ಟ್ ನಮ್ಮದು ಹಿಂದೆ 15 ವರ್ಷಗಳ ಕಾಲ ಇಲ್ಲಿ ಎಲ್ಲ ಸಂಘಟನೆಗಳು ಮಾಡ್ತಾಯಿದ್ದು. ಈ ವರ್ಷ ವಿಶೇಷವಾಗಿ ಕನಕ ಜಯಂತಿ ಇರೋದ್ರಿಂದ ಈ ಭಾಗದ ಜನ ಕರೆದಿದ್ವಿ. ಒಟ್ಟು 900 ಜನ ಅಪ್ಲಿಕೇಶನ್ ಆಗಿದ್ದು, ಅದರ 750 ಮಕ್ಕಳಿಗೆ ನಾವು ಸ್ಕಾಲರ್ಶಿಪ್ ಕೊಡ್ತಾಯಿದ್ವಿ. ಇವತ್ತು ಬಂದಿರ್ತಕ್ಕಂಥ ಮಕ್ಕಳು ಒಂದು 300 ಜನ ಇಲ್ಲಿದ್ದಾರೆ. ಇನ್ನು ಉಳಿದ 450 ಜನ ಮಕ್ಕಳಿಗೆ ಅವ್ರು ದೂರದ ಊರುಗಳು ಅಂದರೆ ಬೆಳಗಾಮು, ಬಿಜಾಪುರ, ಬೀದರ್ ಎಲ್ಲ ಇರೋದ್ರಿಂದ ಅವ್ರು ಮತ್ತೆ ಬಂದು ಹೋಗಿ ಖರ್ಚು ಜಾಸ್ತಿ ಆಗೋದ್ರಿಂದ ಮತ್ತು ಅವ್ರು ಯಾರು ಬರೋದು ಬೇಡ ಅಂತ ಅವ್ರ ಅಕೌಂಟ್ ನಂಬರ್ ತಗೊಂಡಿದ್ವಿ. ಅವ್ರ ಅಕೌಂಟಿಗೆ ನೇರವಾಗಿ ಅವ್ರು ಜಮಾ ಮಾಡೋದ್ರ ಮೂಲಕ ಇದೊಂದು ಅಲ್ಪವಾಗಿ ಸಹಾಯ ಮಾಡೋದ್ರಿಂದ ಹೇಗೆ ಮಕ್ಕಳಿಗೆ ಒಂದು ಉತ್ತೇಜನ ಸಿಗುತ್ತೆ, ಮಕ್ಕಳು ಒಳ್ಳೆಯ ವಿದ್ಯಾವಂತರಾಗ್ತಾರೆ. ಇದೇ ನಮ್ಗೆ ಆಸ್ತಿ. ಹೀಗಾಗಿ ಇವತ್ತು ನಮ್ಮ ಸ್ನೇಹಿತರಾದ ಪದ್ಮನಾಭ ಅವರು, ನಮ್ಮ ಕೃಷ್ಣಮೂರ್ತಿ ಅವರು, ವಿನಯ್ ಅವರು, ನಮ್ಮ ರವಿ ಅವರು ಎಲ್ಲರೂ ನಮ್ಮ ಸ್ವಾಮಿಗಳ ಸಮ್ಮುಖದಲ್ಲಿ ಮಾಡಿದ್ವಿ. ಉದ್ದೇಶ ಅಷ್ಟೇ, ಸಮಾಜ ಒಳ್ಳೆಯದಾಗಿ ಬೆಳಿಬೇಕು, ಜಾತ್ಯತೀತವಾಗಿ ಬೆಳಿಬೇಕು, ಜೊತೆಗೆ ನಾವೆಲ್ಲ ಒಂದು ವಿಶ್ವಮಾನವರಿಗೆ ಬೆಳಿಬೇಕು. ಸುಮಾರು ಎಷ್ಟು ವಸಂತಗಳಿಂದ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ಸರ್? ಅಲ್ಲ, 15 ವರ್ಷ ಮಾಡಿದ್ದೀವಿ ವಾತ್ಸಲ್ಯ ಟ್ರಸ್ಟಲ್ಲಿ. ಅದಕ್ಕೆ ವಾತ್ಸಲ್ಯ ಅಂಗಸಂಸ್ಥೆ ಅಂತ ಹಾಕಿರೋದು. ಕನಕ ಟ್ರಸ್ಟು ಇದು ಮೊದಲನೇ ಬಾರಿ ಮಾಡ್ತಾ ಇರೋದು. ವಾತ್ಸಲ್ಯ ಟ್ರಸ್ಟಲ್ಲಿ ಸುಮಾರು ಸರಿ ಒಂದು 15 ವರ್ಷನೇ ಮಾಡಿದ್ದೀವಿ, ರೆಗ್ಯುಲರ್ ಮಾಡ್ತಾಯಿದ್ದು. ಈ ಸರಿ ಕನಕ ಟ್ರಸ್ಟ್ ಆಗಿದೆ. ಅದ್ರ ಜೊತೆಗೆ ಈ ವರ್ಷ ನಾನು ಘೋಷಣೆ ಮಾಡಿದಾಗೆ 1 ಕೋಟಿ ರೂಪಾಯಿನ ಈ ಒಂದು ಶಿಕ್ಷಣ ಸಂಸ್ಥೆಗೆ ದತ್ತಿಯಾಗಿಟ್ಟಿರ್ತೀನಿ. ಯಾರಿಗೆ ಅಗತ್ಯ ಇದೆಯೋ, ನಿಜವಾದ ಸಮಾಜಕ್ಕೆ ಬೇಕಾಗ್ತದೋ ಅವ್ರಿಗೆ ಕೊಡುವಂಥ ವ್ಯವಸ್ಥೆ ಖಂಡಿತ ಮಾಡ್ತಾರೆ. ಕೆಲವು ಶಿಕ್ಷಣ ಸಂಸ್ಥೆ ಕಮರ್ಷಿಯಲ್ ಆಗೋಗಿದೆ ಅಂತ ಸಂಸ್ಥೆ ಸರ್, ಅದು ಅದೇ ಹೇಳಿದ್ದು. ನಾವು ಸರ್ಕಾರಿ ಶಾಲೆಗಳನ್ನ ಯಾವ ಬಿಟ್ಟು ಅವಾಗ ಕಮರ್ಷಿಯಲ್ ಅಟ್ಯಾಕ್ಟ್ ಮಾಡಿಬಿಟ್ಟು ಸರ್ಕಾರಿ ಶಾಲೆಗಳನ್ನ ಚೆನ್ನಾಗಿ ಮಾಡಿದ್ರೆ ಅವರೇ ಕಮರ್ಷಿಯಲ್ ಹೋಗ್ತಾರೆ. ಕಮರ್ಷಿಯಲ್ ಯಾಕೆ ದುಡ್ಡು ಕೇಳ್ತಾರೆ ಅಂದರೆ ಅವ್ರು ಒಳ್ಳೆಯ ಶಿಕ್ಷಣ ಕೊಡ್ತಾಯಿದ್ದೀವಿ. ಅದನ್ನು ನಾವು ಸರ್ಕಾರಿ ಶಾಲೆಗೆ ಮಾಡೋಣ. ಈಗ ನಾನು ನಮ್ಮೂರಲ್ಲಿ ಸುಮಾರು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಶಾಲೆ ಕಳಿಸ್ತಾನೆ, ಸರ್ಕಾರಿ ಶಾಲೆ. ನಾನು ಓದಿದ ಶಾಲೆ ಸುಮಾರು 1 ಕೋಟಿ ರೂಪಾಯಲ್ಲಿ ನಡೀತಾ ಇದೆ. ಮೇಲೆ ಅರ್ಧ ಕೆಲಸ ಬಂದಿದೆ, ಇನ್ನು ಅರ್ಧ ಮುಗಿದ್ರೆ 1 ಕೋಟಿ ರೂಪಾಯಿ ಉದ್ಘಾಟನೆ ಆಗಿದೆ. ಸರ್ಕಾರಿ ನಾನು ಓದಿದ ಶಾಲೆ ಸರ್ಕಾರಿ ಶಾಲೆ. ಹಾಗಾಗಿ ಸರ್ಕಾರಿ ಶಾಲೆಗಳನ್ನ ಉದ್ಧಾರ ಮಾಡೋದ್ರ ಮೂಲಕ ಖಂಡಿತವಾಗಿ ಮಕ್ಕಳಿಗೆ ಎಜುಕೇಷನ್ ಕೊಡ್ಬೋದು. ಏನು ಕನ್ನಡ ಶಾಲೆ ಕೂತು ಓದ್ಬಿಟ್ಟು ಆಗ್ಬಿಟ್ಟು ಬೇಜಾರು ಮಾಡ್ಕೊಳ್ಳೋಂಗಿಲ್ಲ. ನಾವೆಲ್ಲ ಕನ್ನಡ ಓದೇ ಉದ್ಧಾರ ಆಗಿರೋದು. ಇವತ್ತು ನಾವು ಇಷ್ಟು ಆಸ್ತಿವಂತ ಆಗಿದೆ ಅಂದರೆ ಅದು ನಮ್ಮ ಅಪ್ಪ ಮಾಡಿದ ಆಸ್ತಿಯಿಂದ ಅಲ್ಲ, ಅದು ನಾವು ಕಟ್ಟಿರೋ ವಿದ್ಯೆಯಿಂದ. ಹಾಗಾಗಿ ವಿದ್ಯಾವಂತರಾಗೋಣ,
ವಿದ್ಯಾರ್ಥಿ ಅಂದರೆ ನಾನು 100 ಜನ ಸಹಾಯ ಮಾಡ್ಬೋದು. ಇದು ಇವತ್ತು ಏನು ಒಂದು ಕೆಲಸ ಮಾಡಿದೆ ಅಂದರೆ ಇವತ್ತು ಅವರು ಸಹಾಯ ಪಡೆದಿದ್ದಾರೆ, ನಾಳೆ ಅವರೇ 100 ಜನ ಸಹಾಯ ಮಾಡ್ತಾರೆ ಇಲ್ಲಿ ಬಂದಿರೋ ಮಕ್ಕಳು. ಇದೊಂದು ಸ್ಫೂರ್ತಿಯಾಗಲಿ ಅಂತ ಮಾಡ್ತಾರೆ. ವೆರಿ ನೈಸ್.